ಕಲಬುರಗಿ 18ನೇ ಶತಮಾನದ ಶ್ರೀ ಶರಣಬಸವೇಶ್ವರರ 203ನೇ ಪುಣ್ಯತಿಥಿ ಸ್ಮರಣಾರ್ಥ ಶ್ರೀ ಶರಣಬಸವೇಶ್ವರರ ದೇವಸ್ಥಾನದ ಮಹಾರಥೋತ್ಸವವು ಬುಧವಾರ ಸಂಜೆ 6 ಗಂಟೆಗೆ ಸಹಸ್ರಾರು ಭಕ್ತರ ಮಧ್ಯೆ ಯಶಸ್ವಿಯಾಗಿ ಜರುಗಿತು. ನಿಗದಿತ ಸಮಯದಲ್ಲಿ ಶರಣಬಸವೇಶ್ವರ ಸಂಸ್ಥಾನದ 8ನೇ ಮಹಾದಾಸೋಹ ಪೀಠಾಧಿಪತಿ ಪೂಜ್ಯ ಡಾಕ್ಟರ್ ಶರಣಬಸವಪ್ಪ ಅಪ್ಪಾಜಿ ಹಾಗೂ 9ನೇ ಪೀಠಾಧಿಪತಿ ಚಿರಂಜೀವಿ ದೊಡ್ಡಪ್ಪ ಅಪ್ಪಾಜಿ ರಥೋತ್ಸವದ ಆರಂಭವನ್ನ ಸೂಚಿಸುವ ಶಂಖ ಊದಿದ್ರು. ಶರಣಬಸವೇಶ್ವರರ ವಿಗ್ರಹವನ್ನ ಹೊತ್ತ ಹಾಗೂ ಸುಂದರವಾಗಿ ಅಲಂಕರಿಸಿದ ರಥವನ್ನ ದೇವಾಲಯದ ಸಂಕೀರ್ಣದಲ್ಲಿ ಶರಣಬಸವೇಶ್ವರರ ಸಂಸ್ಥಾನದ 8ನೇ ಪೀಠಾಧಿಪತಿ ಪೂಜ್ಯ ಶರಣಬಸವಪ್ಪ ಅಪ್ಪಾಜಿ ಮತ್ತು 9ನೇ ಪೀಠಾಧಿಪತಿ ಚಿರಂಜೀವಿ ದೊಡ್ಡಪ್ಪ ಅಪ್ಪಾರವರನ್ನ ಸ್ತುತಿಸುವ ಜಯಘೋಷಗಳ ನಡುವೆ ರಥವನ್ನ ಎಳೆಯಲಾಯಿತು. ರಥ ಎಳೆಯುವ ಸಂದರ್ಭದಲ್ಲಿ ದೇವಾಲಯದ ಸಂಕೀರ್ಣದ ಸುತ್ತಲೂ ವಿವಿಧ ಸ್ಥಳಗಳಿಂದ ಬಣ್ಣಗಳ ಚಿತ್ತಾರ ಮೂಡಿಬಂದವು. ಮುಂಜಾನೆಯಿಂದಲೇ ಬಂದ ಭಕ್ತರು ಬಾಳೆಹಣ್ಣು ಮತ್ತು ಖರ್ಜೂರವನ್ನ ಎಸೆದು ಪುನೀತರಾದರು. ದೇವಾಲಯದ ಸಂಕೀರ್ಣದಲ್ಲಿ ಸೇರಿದ್ದ ಜನಸ್ತೋಮ ಹಬ್ಬಕ್ಕೆ ಅಗತ್ಯವಾದ ರಂಗನ್ನ ಸೂಚಿಸುತ್ತಿತ್ತು. ಇದಕ್ಕೂ ಮುನ್ನ ಪೂಜ್ಯ ಚಿರಂಜೀವಿ ದೊಡ್ಡಪ್ಪ ಅಪ್ಪಾಜಿರವರು ಸುಂದರವಾಗಿ ಅಲಂಕರಿಸಲ್ಪಟ್ಟ ರಥಕ್ಕೆ ಪ್ರದಕ್ಷಿಣೆ ಹಾಕಿ ಪೂಜೆ ಸಲ್ಲಿಸಿ ವಿಶೇಷ ನೈವೇದ್ಯ ಅರ್ಪಿಸಿದ್ರು. ದೇವಾಲಯದ ಪಕ್ಕದಲ್ಲಿರುವ ದಾಸೋಹ ಮಹಾಮನೆಯಲ್ಲಿ ವಿಶೇಷವಾಗಿ ನಿರ್ಮಿಸಲಾದ ಆವರಣದಲ್ಲಿ ತಮ್ಮ ತಂದೆ 8ನೇ ಮಹಾದಾಸೋಹ ಪೀಠಾಧಿಪತಿ ಡಾಕ್ಟರ್ ಶರಣಬಸಪ್ಪ ಅಪ್ಪ ಹಾಗೂ ತಮ್ಮ ತಾಯಿ ಮಾತೋಶ್ರೀ ಪೂಜ್ಯ ಡಾಕ್ಟರ್ ದಾಕ್ಷಾಯಣಿ ಅವ್ವಾಜಿ ಮತ್ತು ಸಹೋದರಿಯರಾದ ಭವಾನಿ, ಶಿವಾನಿ ಮತ್ತು ಮಹೇಶ್ವರಿ ಅವರೊಂದಿಗೆ ರಥವನ್ನ ವೀಕ್ಷಿಸಿದ್ರು.